ಎವ್ರಿವನ್ ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದ್ರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಲ್ಲಿ ಫಸ್ಟ್ ಮೆಥಡ್ ರಿಸ್ಕ್ ಅಡ್ಜಸ್ಟೆಡ್ ಕಟ್ ಆಫ್ ರೇಟ್ ನ ನೋಡಿದ್ವಿ ಫಸ್ಟ್ ವಿಡಿಯೋದಲ್ಲಿ. ದಿಸ್ ಈಸ್ ಸೆಕೆಂಡ್ ವಿಡಿಯೋ ಸರ್ಟೆನಿಟಿ ಈಕ್ವಲೆಂಟ್ ಮೆಥಡ್. ಸರ್ಟೆನಿಟಿ ಈಕ್ವಲೆಂಟ್ ಮೆಥಡ್ ಅಂದ್ರೆ ಏನು ಅಂತ ನೋಡೋಣ. ದ ಸರ್ಟೆನಿಟಿ ಈಕ್ವಲೆಂಟ್ ಮೆಥಡ್ ಈಸ್ ಆನ್ ಆಲ್ಟರ್ನೇಟಿವ್ ಟು ದ ರಿಸ್ಕ್ ಅಡ್ಜಸ್ಟೆಡ್ ರೇಟ್ ಮೆಥಡ್. ಅಂಡರ್ ದಿಸ್ ಮೆಥಡ್ ಆಫ್ ಅಕೌಂಟಿಂಗ್ for risk in capital budgeting is to adjust the expected cash flow by certain amounts and the discount rate. ಸೊ ಏನಂತಂದ್ರೆ ಇಲ್ಲಿ ಕಂಪ್ನಿನಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸೊ ಇಲ್ಲಿ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಲ್ಲಿ ಟು ದ ಅಡ್ಜಸ್ಟೆಡ್ ದ ಕ್ಯಾಶ್ ಫ್ಲೋ ವಿತ್ ದ ಬೈ ಸರ್ಟೈನ್ ಅಮೌಂಟ್ಸ್ ಅಂತಂದ್ರೆ ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಅದ್ರ ಜೊತೆಗೆ ಡಿಸ್ಕೌಂಟೆಡ್ ರೇಟ್ ಆರ್ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಟೋಟಲ್ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದು ಏನಂತ ಅಂದ್ರೆ ಸೊ ಈ ಮೆಥಡ್ ಕೂಡ ಸೇಮ್ ಆಲ್ಟರ್ನೇಟಿವ್ ಮೆಥಡ್ ತರನೇ ಇರುತ್ತೆ. ಬಟ್ ಇಲ್ಲಿ ಸರ್ಟೆನಿಟಿ ಈಕ್ವಲೆಂಟ್ ವ್ಯಾಲ್ಯೂ ಒಂದು ಎಕ್ಸ್ಟ್ರಾ ನಾವು ನೋಡ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಅಂತ. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್, there are two projects X and Y and each involves an investment of rupees 40,000. The expected cash flow and the certainty coefficient are has under ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಅಂದ್ರೆ ಎರಡು ಪ್ರಾಜೆಕ್ಟ್ ಇದೆ, X and Y ಪ್ರಾಜೆಕ್ಟ್. ಫಾರ್ ಈಚ್ ಪ್ರಾಜೆಕ್ಟ್ ಎರಡು ಪ್ರಾಜೆಕ್ಟ್ಗೂ ಕೂಡ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಂತಂದ್ರೆ 40,000 ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ ಮತ್ತೆ ಸರ್ಟೆನಿಟಿ ಕೋಎಫಿಷಿಯಂಟ್ ಆರ್ ಸರ್ಟೆನಿಟಿ ಕೋಎಫಿಷಿಯಂಟ್ ವ್ಯಾಲ್ಯೂನ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಬೇಸ್ ಮೇಲೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಟೋಟಲ್ ಎಷ್ಟು ಇಯರ್ ಕೊಟ್ಟಿದ್ದಾರೆ ಅಂದ್ರೆ ಇಯರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸ್ಗೆ ಕ್ಯಾಶ್ ಇನ್ಫ್ಲೋ ಅಂಡ್ ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈ ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟು ಅಂತಂದ್ರೆ ನಾವಿಷ್ಟು ಇನ್ವೆಸ್ಟ್ ಮಾಡಿದ್ರೆ ನಾವಿಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ರಿಟರ್ನ್ಸ್ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ ಅಲ್ಲಿ 25,000 ಇದೆ ಅಂಡ್ ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 0.8. ಅಂಡ್ ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಇಯರ್ ಅಲ್ಲಿ 20,000 ಕ್ಯಾಶ್ ಇನ್ಫ್ಲೋ ಬರ್ತಿದೆ, ಅದಕ್ಕೆ ಈಕ್ವಲೆಂಟ್ ವ್ಯಾಲ್ಯೂ 0.7. ಹಾಗೆ ಥರ್ಡ್ ಇಯರ್ ಅಲ್ಲಿ 20,000 ಅಂಡ್ ಈಕ್ವಲೆಂಟ್ ವ್ಯಾಲ್ಯೂ ಬಂದು 0.9. ಈಗ ಅದೇ ರೀತಿ ಪ್ರಾಜೆಕ್ಟ್ ವೈಗೆ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 20,000, ಈಕ್ವಲೆಂಟ್ ವ್ಯಾಲ್ಯೂ ಬಂದು 0.9, ಸೆಕೆಂಡ್ ಇಯರ್ 30,000, 0.8 ಅಂಡ್ ಥರ್ಡ್ ಇಯರ್ 20,000 ಅಂಡ್ 0.7. ಸೊ ಇದ್ರ ಜೊತೆಗೆ ಏನ್ ಹೇಳಿದ್ದಾರೆ ಅಂದ್ರೆ ರಿಸ್ಕ್ ಫ್ರೀ ಕಟ್ ಆಫ್ ರೇಟ್ ಇಸ್ 10%. ಸಜೆಸ್ಟ್ ವಿಚ್ ಆಫ್ ದ ಪ್ರಾಜೆಕ್ಟ್ ಶುಡ್ ಬಿ ಪ್ರಿಫರ್ಡ್ ಅಂತ ಕೇಳಿದ್ದಾರೆ. ಸೊ ಈ ರಿಸ್ಕ್ ಫ್ರೀ ರೇಟ್ ಇದೆಯಲ್ಲ ಇದನ್ನ ನಾವು PV ಫ್ಯಾಕ್ಟರ್ ಅಥವಾ ಡಿಸ್ಕೌಂಟ್ ರೇಟ್ ಅಂತಾನು ಕರಿತೀವಿ. ಸೊ ಇಲ್ಲಿ ಡಿಸ್ಕೌಂಟ್ ರೇಟ್ ಅಥವಾ PV ಫ್ಯಾಕ್ಟರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಎಷ್ಟು ರೇಟ್ ಇದೆ ಅಂತ ಅಂದ್ರೆ ಇಲ್ಲಿ 10% ಇದೆ. ಸೊ ಇವಾಗ ಇವೆರಡು ಪ್ರಾಜೆಕ್ಟ್ ಅಲ್ಲಿ ಯಾವ್ದನ್ನ ಪ್ರಿಫರ್ ಮಾಡಬೇಕು, ವಿಚ್ ಈಸ್ ಬೆಸ್ಟ್ ಅಂತ ನಾವು ಸಜೆಸ್ಟ್ ಮಾಡಬೇಕು. ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಾವೇನಂತ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಇನ್ಫ್ಲೋ ವಿತ್ ಸರ್ಟೆನಿಟಿ ಫಾರ್ ಪ್ರಾಜೆಕ್ಟ್ ಎಕ್ಸ್ ಅಂತ ಅಂಡ್ NPV ಎರಡನ್ನೂ ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಫಸ್ಟ್ ಏನಂತ ಅಂದ್ರೆ ಫಸ್ಟ್ ಈ ತರ ಕಾಲಮ್ ತಗೊಳ್ಳಿ, ಇಯರ್, ಕ್ಯಾಶ್ ಇನ್ಫ್ಲೋ, ಈಕ್ವಲೆಂಟ್ ವ್ಯಾಲ್ಯೂ ಅಂಡ್ ಸರ್ಟೆನ್ ಕ್ಯಾಶ್ ಇನ್ಫ್ಲೋ ಅಂತ ತಗೊಳ್ಳಿ ಫಸ್ಟ್. ಅದಾದ್ಮೇಲೆ PV ಫ್ಯಾಕ್ಟರ್ ಅಂಡ್ PV ಆಫ್ ಸರ್ಟೆನ್ ಕ್ಯಾಶ್ ಇನ್ಫ್ಲೋ ಅಂತ. ಫಸ್ಟ್ ಇಯರ್ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಫಸ್ಟ್, ಸೆಕೆಂಡ್, ಥರ್ಡ್ ಇಯರ್ ಅಂಡ್ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಎಕ್ಸ್ ಎಷ್ಟಂದ್ರೆ ಫಸ್ಟ್ ಇಯರ್ 25,000, ಸೆಕೆಂಡ್ ಇಯರ್ 20,000, ಥರ್ಡ್ ಇಯರ್ 20,000. ಈ ಈಕ್ವಲೆಂಟ್ ವ್ಯಾಲ್ಯೂ ಜೊತೆ ಕ್ಯಾಶ್ ಫ್ಲೋನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸರ್ಟೆನ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಸೊ ಯಾವ ರೀತಿ ಅಂತ ಅಂದ್ರೆ 25,000 ಇಂಟು 0.8 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಎಷ್ಟಂದ್ರೆ 25,000 ಇಂಟು 0.8 ಮಾಡಿದ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಬಂತು ಅಂದ್ರೆ ಸರ್ಟೆನ್ ಕ್ಯಾಶ್ ಫ್ಲೋ ಎಷ್ಟು ಬಂದಿದೆ ಅಂದ್ರೆ 20,000 ಬಂದಿದೆ. ಸೊ ಅದೇ ರೀತಿ 20,000 ಇಂಟು 0.7 ಮಾಡಿದ್ರೆ 14,000, 20,000 ಇಂಟು 0.9 ಮಾಡಿದ್ರೆ 18,000 ಬರುತ್ತೆ. ದಿಸ್ ಈಸ್ ಸರ್ಟೆನ್ ಕ್ಯಾಶ್ ಇನ್ಫ್ಲೋ ಆಯ್ತಾ. ಸೊ ಈ ಸರ್ಟೆನ್ ಕ್ಯಾಶ್ ಇನ್ಫ್ಲೋ ಜೊತೆ ನಾವು PV ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 10%. ಈ PV ಫ್ಯಾಕ್ಟರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ಗೊತ್ತಿದೆ, 1/1 ಪ್ಲಸ್ ರೇಟ್ ಅಥವಾ ಡಿಸ್ಕೌಂಟ್ ರೇಟ್. ಸೊ ಇಲ್ಲಿ ಎಷ್ಟಿದೆ ಅಂತಂದ್ರೆ 10% ಇದೆ. 10% ಅಂದ್ರೆ 1/1.1 ಮಾಡಿದ್ರೆ ಫಸ್ಟ್ ಇಯರ್ಗೆ ಎಷ್ಟು ಬರುತ್ತೆ 0.909. ಅಂಡ್ ಇದನ್ನ ಜಸ್ಟ್ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಲ್ವಾ ಎಕ್ಸಾಮ್ ಅಲ್ಲಿ, ಎನಿವೇ ಈ ತರ ಮಾಡಾದ್ಮೇಲೆ ಜಸ್ಟ್ ಈಕ್ವಲ್ಸ್ ಮಾಡಿ ಸೆಕೆಂಡ್ ಇಯರ್ಗೆ 0.826 ಅಂಡ್ ಥರ್ಡ್ ಇಯರ್ಗೆ 0.751 ಬರುತ್ತೆ. ಯೂಶಲಿ ನಮಗೆ PV ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತೇ ಇದೆ. ಸೊ ಈ ರೀತಿ ಥರ್ಡ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಈಗ ಸರ್ಟೆನ್ ಕ್ಯಾಶ್ ಫ್ಲೋ ಏನ್ ಬಂದಿದೆ ಅದನ್ನ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಸರ್ಟೆನ್ ಕ್ಯಾಶ್ ಫ್ಲೋ ಇಂಟು PV ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ PV ಫ್ಯಾಕ್ಟರ್ ಆಫ್ ಸರ್ಟೆನ್ ಕ್ಯಾಶ್ ಫ್ಲೋ ಎಷ್ಟಿದೆ ಅಂತ ಅಂದ್ರೆ 20,000 ಇಂಟು
ಈಗ ಫಸ್ಟ್ ನೋಡಿ ಸರ್ಟನ್ ಕ್ಯಾಶ್ ಫ್ಲೋ ಎಷ್ಟಿದೆ 20,000 ಇದೆ ಆ್ಯಂಡ್ ಪಿ ವಿ ಫ್ಯಾಕ್ಟರ್ ಫಸ್ಟ್ ಇಯರ್ಗೆ ಎಷ್ಟಿದೆ 0.909 20,000 ಇಂಟು 0.909 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 18,180. ಹಾಗೆ ಸೆಕೆಂಡ್ ಇಯರ್ಗೆ 14,000 ಇಂಟು 0.826 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 11,564 ಬರುತ್ತೆ ಆ್ಯಂಡ್ ಥರ್ಡ್ ಇಯರ್ಗೆ 18,000 ಇಂಟು 0.751 ಮಾಡಿದ್ರೆ 11,518 ಬರುತ್ತೆ. ಇದಿಷ್ಟನ್ನು ಕೂಡ ಪಿ ವಿ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ. ಫಸ್ಟು ಏನಂತಂದರೆ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಈಕ್ವಲೆಂಟ್ ವ್ಯಾಲ್ಯೂನ ಮಲ್ಟಿಪಲ್ ಮಾಡಿದ್ರೆ ನಮಗೆ ಸರ್ಟನ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಈ ಸರ್ಟನ್ ಕ್ಯಾಶ್ ಇನ್ಫ್ಲೋ ಜೊತೆ ನಾವು ಪಿ ವಿ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪಿ ವಿ ಫ್ಯಾಕ್ಟರ್ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಸೊ ಇದಿಷ್ಟು ಆದಮೇಲೆ ಈಗ 3 ಇಯರ್ಸ್ದು ಟೋಟಲ್ ಮಾಡಿ. ಟೋಟಲ್ ಪಿ ವಿ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಎಷ್ಟಾಗುತ್ತೆ ಅಂದರೆ ಟೋಟಲ್ ಪಿ ವಿ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಎಷ್ಟಾಯಿತು 3 ಇಯರ್ಸ್ ಅಂತ 3 ಇಯರ್ಸಿಂದ ಟೋಟಲ್ ಮಾಡಿದ್ರೆ ಇದನ್ನು ನಮಗೆ 43,262 ಟೋಟಲ್ ಸರ್ಟನ್ ಪಿ ವಿ ಆಫ್ ಕ್ಯಾಶ್ ಫ್ಲೋ ಬರುತ್ತೆ. ಸೊ ಇದರಿಂದ ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ವಿ? ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 40,000 ಇದೆ. ಸೊ ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ 40,000 ಇನ್ವೆಸ್ಟ್ ಮಾಡಿದ್ರೆ ನಮಗೆ ಟೋಟಲ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಪ್ರಾಜೆಕ್ಟ್ ಎಕ್ಸಿಂದ ಅಂತ ಅಂದರೆ 3,262 ಸಿಗುತ್ತೆ. ಸೊ ದಿಸ್ ಈಸ್ ದ ಪ್ರಾಜೆಕ್ಟ್ ಎಕ್ಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದೇ ರೀತಿ ನಾವು ಈಗ ಪ್ರಾಜೆಕ್ಟ್ ವೈಗೆ ಸೇಮ್ ಮೆಥಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಇನ್ಫ್ಲೋ ವಿತ್ ಸರ್ಟನಿಟಿ ಅಂಡ್ ಎನ್ ಪಿ ವಿ ಫಾರ್ ಪ್ರಾಜೆಕ್ಟ್ ಎಕ್ಸ್. ಪ್ರಾಜೆಕ್ಟ್ ಎಕ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಇಯರ್ ತಗೊಳ್ಳಿ, ಕ್ಯಾಶ್ ಇನ್ಫ್ಲೋ, ಈಕ್ವಲೆಂಟ್ ವ್ಯಾಲ್ಯೂ, ಸರ್ಟನ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಸೊ ಫಸ್ಟು ಇಯರ್ 1, 2, 3. ಸೊ ಪ್ರಾಜೆಕ್ಟ್ ವೈಗೆ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 20,000, 30,000, 20,000 ಇದೆ ಆ್ಯಂಡ್ ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟಿದೆ 0.9, 0.8 ಆ್ಯಂಡ್ 20,000ಗೆ 0.7 ಇದೆ. ಸೊ ಇವಾಗ 20,000 ಸೇಮ್ 20,000 ಇಂಟು 0.9 ಮಾಡಿದ್ರೆ ನಿಮಗೆ 18,000 ಬರುತ್ತೆ. 30,000 ಇಂಟು 0.8 ಮಾಡಿದ್ರೆ 24,000. ಅದೇ ರೀತಿ 20,000 ಇಂಟು 0.7 ಮಾಡಿದ್ರೆ 14,000 ಬರುತ್ತೆ. ಸೊ ಇದೇನಂತಂದ್ರೆ ಸರ್ಟನ್ ಕ್ಯಾಶ್ ಇನ್ಫ್ಲೋ ಬಂತು. ಸೊ ಇದ್ರ ಜೊತೆಗೆ ಸೇಮ್ ನಮಗೆ ಪಿ ವಿ ಫ್ಯಾಕ್ಟರ್ ಎರಡು ಪ್ರಾಜೆಕ್ಟ್ಗೂ ಕೂಡ 10% ಇದೆ. ಸೊ ಹಾಗಾಗಿ ನೀವು ಪ್ರಾಜೆಕ್ಟ್ ಎಕ್ಸ್ಗೆ ಏನು ಪಿ ವಿ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ಈವನ್ ಪ್ರಾಜೆಕ್ಟ್ ವೈಗೂ ಕೂಡ ಸೇಮ್ ಅದೇ ಕ್ಯಾಲ್ಕುಲೇಟರ್. ಪಿ ವಿ ಫ್ಯಾಕ್ಟರ್ ಎಷ್ಟು ಅಂತಂದ್ರೆ ಇಲ್ಲಿ 10%ನ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಇಯರ್ಗೆ 0.909 ಆ್ಯಂಡ್ ಸೆಕೆಂಡ್ ಇಯರ್ಗೆ 0.826. ಆಸ್ ಯೂಶುವಲ್ ಇಲ್ಲೇನು ಬಂದಿದೆ ಅದೇ ರೀತಿ 0.751 ಫಾರ್ ಥರ್ಡ್ ಇಯರ್. ಸೊ ಈಗ ಸರ್ಟನ್ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಪಿ ವಿ ಫ್ಯಾಕ್ಟರ್ಸ್ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ಗೆ 16,362 ಆ್ಯಂಡ್ 24,000 ಇಂಟು 0.826 ಮಾಡಿದ್ರೆ ಆ್ಯಂಡ್ 19,824 ಆ್ಯಂಡ್ 14,000 ಇಂಟು 0.751 ಮಾಡಿದ್ರೆ 10,514 ಬರುತ್ತೆ. ಸೊ ಇದಿಷ್ಟನ್ನು ಕೂಡ ಏನಂತಂದರೆ ಪಿ ವಿ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಫಾರ್ 3 ಇಯರ್ಸ್. ಸೊ ಇದನ್ನ ಟೋಟಲ್ ಮಾಡಿ. ಟೋಟಲ್ ಪಿ ವಿ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಎಷ್ಟಾಗುತ್ತೆ ಅಲ್ಲಿಗೆ 46,700 ಆಗುತ್ತೆ. ಸೊ ಇದೆಷ್ಟು ಅಂತಂದರೆ 46,700. ಈ ಮೂರನ್ನು ಕೂಡ ಟೋಟಲ್ ಮಾಡಿದ್ರೆ ಇವಾಗ ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎರಡು ಪ್ರಾಜೆಕ್ಟ್ಗೂ ಕೂಡ 40,000 ಅಂತಾನೆ ಹೇಳಿದ್ದಾರೆ. ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 40,000 ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 6,700 ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ನೋಡಿ ಪ್ರಾಜೆಕ್ಟ್ ಎಕ್ಸ್ಗೆ ಎಷ್ಟು ಬಂದಿದೆ ಅಂತಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 3,262 ಬಂದಿದೆ. ಅದೇ ಪ್ರಾಜೆಕ್ಟ್ ವೈಗೆ ಎನ್ ಪಿ ವಿ ಎಷ್ಟು ಬಂದಿದೆ 6,700 ಇದೆ. ಸೊ ಇವೆರಡರಲ್ಲಿ ವಿಚ್ ಈಸ್ ಹೈ. ನಾವಿಲ್ಲಿ 40,000 ಇನ್ವೆಸ್ಟ್ ಮಾಡಿದಾಗ ನಮಗೆ ಎಷ್ಟು ಎನ್ ಪಿ ವಿ ಬರುತ್ತೆ ಅಂದರೆ 3,262. ಸೊ ಇಲ್ಲೂ ಕೂಡ 40,000 ಇನ್ವೆಸ್ಟ್ ಮಾಡಿದಾಗ 6,700 ಬರುತ್ತೆ. ಸೊ ಹಾಗಾಗಿ ನಾವು ಯಾವುದನ್ನ ಸಜೆಸ್ಟ್ ಮಾಡಬೇಕು ಅಂತ ಇಲ್ಲಿ ಒಂದು ಕಮೆಂಟ್ ಬರಬೇಕು. ಆಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ವೈ ಈಸ್ ಮೋರ್ ದೆನ್ ದಟ್ ಪ್ರಾಜೆಕ್ಟ್ ಎಕ್ಸ್. ಸೊ ಇಲ್ಲಿ ಏನಂತಂದರೆ ಪ್ರಾಜೆಕ್ಟ್ ಎಕ್ಸ್ಗಿಂತ ಪ್ರಾಜೆಕ್ಟ್ ವೈ ಜಾಸ್ತಿ ಇದೆ. ದೇ ಫೋರ್ ಪ್ರಾಜೆಕ್ಟ್ ವೈ ಶುಡ್ ಬಿ ಪ್ರಿಫರ್ಡ್ ಅಂತ ಬರೆದ್ರೆ ಸೊ ನಿಮಗೆ ಈ ಪ್ರಾಬ್ಲಮ್ನ ನಾವು ಎಕ್ಸಾಮಲ್ಲಿ 12 ಮಾರ್ಕ್ಸ್ಗೂ ಕೇಳ್ತಾರೆ, ಸಮ್ಟೈಮ್ಸ್ 4 ಮಾರ್ಕ್ಸ್ಗೂ ಕೇಳ್ತಾರೆ. ಸೊ ಇದು ಈ ಸರ್ಟನಿಟಿ ಈಕ್ವಲೆಂಟ್ ಮೆಥಡ್. ಸೊ ಇದ್ರ ಮೇಲೆ ನೆಕ್ಸ್ಟು ಇನ್ನೂ ಒಂದು ಪ್ರಾಬ್ಲಮ್ನ ನೋಡೋಣ ಇದೇ ವಿಡಿಯೋದಲ್ಲಿ. ನೋಡೋಣ. ಸೊ ಇಲ್ಲಿ ನೋಡಿ ಸೆಕೆಂಡ್ ಪ್ರಾಬ್ಲಮ್ ಇದೇ ವಿಡಿಯೋದಲ್ಲಿ ಏನಂದ್ರೆ ನಿಮಗೆ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ಅನ್ನ ಕವರ್ ಮಾಡಬೇಕು ಅಂತ ಇದರಲ್ಲೇ ಕೂಡ ನಾನು 2 ಪ್ರಾಬ್ಲಮ್ನ ಕವರ್ ಮಾಡಿದ್ದೀನಿ. ಸೊ ಈ ಪ್ರಾಬ್ಲಮ್ ಏನಂದ್ರೆ ಅಂದ್ರೆ ಮಿಸ್ಟರ್ ರಿಸ್ಕಿ ಈಸ್ ಕನ್ಸಿಡರಿಂಗ್ 2 ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ A and B and each involves investment of rupees 50,000. You are required to advise him about the acceptability of the project from the following information. So ಇಲ್ಲಿ ಏನಂತಂದ್ರೆ ಮಿಸ್ಟರ್ ರಿಸ್ಕಿ ಅನ್ನೋನು he has a 2 option. One is A and B. So ಎರಡರಲ್ಲೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ 50,000. ಸೊ ಅದರಿಂದ
ಎಷ್ಟು ರಿಟರ್ನ್ಸ್ ಸರ್ಟೆನಿಟಿ ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಆ್ಯಂಡ್ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ ಆ್ಯಂಡ್ ರಿಸ್ಕ್ ಫ್ರೀ ಕಟ್ ಆಫ್ ರೇಟ್ ಮೇ ಬಿ ಅಸ್ಯೂಮ್ಡ್ ಅಟ್ 15% ಅಂತ ಹೇಳಿದ್ದಾರೆ. ಸೊ ಇದರಿಂದ ನಾವೇನಂತ ಅಂದರೆ ಸರ್ಟೆನಿಟಿ ಆ್ಯಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಇಯರಲ್ಲಿ 30,000 ಆ್ಯಂಡ್ ಈಕ್ವಲೆಂಟ್ ಸರ್ಟೆನಿಟಿ ಈಕ್ವಲೆಂಟ್ ವ್ಯಾಲ್ಯೂ 0.8, ಸೆಕೆಂಡ್ ಇಯರ್ಗೆ 40,000 ಆ್ಯಂಡ್ 0.9, ಥರ್ಡ್ ಇಯರ್ಗೆ 20,000 ಆ್ಯಂಡ್ 0.7 ಆ್ಯಂಡ್ ಫೋರ್ತ್ ಇಯರ್ಗೆ 50,000 ಆ್ಯಂಡ್ 0.9. ದಿಸ್ ಈಸ್ ಫಾರ್ ಪ್ರಾಜೆಕ್ಟ್ ಎ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಏನಂತ ಅಂದರೆ ಪ್ರಾಜೆಕ್ಟ್ ಬಿಗೆ ಯಾವುದಂತಂದರೆ ಕ್ಯಾಶ್ ಇನ್ಫ್ಲೋ 40,000, 20,000, 30,000, 10,000 ಫಾರ್ 4 ಇಯರ್. ಫಸ್ಟ್ ಇಯರ್ 40,000ಗೆ ಈಕ್ವಲೆಂಟ್ ವ್ಯಾಲ್ಯೂ 0.9, ಸೆಕೆಂಡ್ ಇಯರ್ 20,000ಗೆ 0.8, ಥರ್ಡ್ ಇಯರ್ 30,000ಗೆ 0.7 ಆ್ಯಂಡ್ 10,000ಗೆ 0.6 ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಪ್ರೀವಿಯಸ್ ಒನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಪ್ರಾಬ್ಲಮ್ನ ಅದೇ ರೀತಿ ಸೇಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೇಕ್ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಇನ್ಫ್ಲೋಸ್ ವಿತ್ ಸರ್ಟನಿಟಿ ಆ್ಯಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ. ಸೊ ಇವಾಗ ಇಯರ್ ಫಸ್ಟ್ ಎಷ್ಟು ಟೋಟಲ್ ಇಯರ್ಸ್ ಇದೆ ಅಂದರೆ 4, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರಲ್ವ, ಇದು ಪ್ರಾಜೆಕ್ಟ್ ಎ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 30,000, 40,000, 20,000, 15,000 ಕೊಟ್ಟಿದ್ದಾರೆ. ಅದಾದಮೇಲೆ ಈಕ್ವಲೆಂಟ್ ವ್ಯಾಲ್ಯೂ ಫಸ್ಟ್ ಇಯರ್ಗೆ 0.8 ಆ್ಯಂಡ್ ಸೆಕೆಂಡ್ ಇಯರ್ಗೆ 0.9 ಆ್ಯಂಡ್ ಥರ್ಡ್ ಇಯರ್ಗೆ 0.7 ಆ್ಯಂಡ್ ಫೋರ್ತ್ ಇಯರ್ಗೆ 0.9. ನಾವು ಕ್ಯಾಶ್ ಇನ್ಫ್ಲೋ ಮತ್ತು ಈಕ್ವಲೆಂಟ್ ವ್ಯಾಲ್ಯೂನ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಸರ್ಟನ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ ನಮಗೆ. ಸರ್ಟನ್ ಕ್ಯಾಶ್ ಫ್ಲೋ ಆರ್ ಸರ್ಟನ್ ಈಕ್ವಲೆಂಟ್ ಕ್ಯಾಶ್ ಫ್ಲೋ ಯಾವುದಾದ್ರೂ ಕೂಡ ತೊಗೋಬೋದು. ಸೊ ಇಲ್ಲಿ ಎಷ್ಟು ಅಂತಂದರೆ ಫಸ್ಟು ನೀವು ನೋಡಿ 30,000 ಇಂಟು 0.8 ಮಾಡಿದ್ರೆ ಎಷ್ಟು 24,000. ಅದೇ ರೀತಿ 40,000 ಇಂಟು 0.9 ಮಾಡಿದ್ರೆ 36,000. ದೆನ್ 20,000 ಇಂಟು 0.7 ಮಾಡಿದ್ರೆ 14,000 ಆ್ಯಂಡ್ 15,000 ಇಂಟು 0.9 ಮಾಡಿದ್ರೆ ಎಷ್ಟು ನಮಗೆ 15,000 ಇಂಟು 0.9 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 13,500. ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಏನಂತ ಅಂದರೆ 15,000 ಇಂಟು 0.9 ಮಾಡಿದ್ರೆ 13,500 ಬರುತ್ತೆ. ಸೊ ಇವಾಗ ನಮಗೆ ಸರ್ಟನ್ ಕ್ಯಾಶ್ ಇನ್ಫ್ಲೋ ಫಾರ್ 4 ಇಯರ್ಗೂ ಕೂಡ ಸಿಕ್ತು. ಈಗ ಇಲ್ಲಿ ನಮಗೆ ಪಿ ವಿ ಫ್ಯಾಕ್ಟರ್ಸ್ ಎಷ್ಟು ಹೇಳಿದ್ದಾರೆ ಅಥವಾ ಡಿಸ್ಕೌಂಟೆಡ್ ರೇಟ್ ಎಷ್ಟು ಹೇಳಿದ್ದಾರೆ ಅಂದರೆ 15% ಹೇಳಿದ್ದಾರೆ. ಸೊ 15%ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ ಸೇಮ್ 1/1 ಪ್ಲಸ್ ರೇಟ್ 1/1.15 ಮಾಡಿದ್ರೆ ಇಲ್ಲಿ ಎಷ್ಟು ಸಿಗುತ್ತೆ ಅಂದರೆ ಫಸ್ಟ್ ಇಯರ್ಗೆ 869 ಇದೆ, 0.869, ದಟ್ ಮೀನ್ಸ್ ರೌಂಡ್ ಆಫ್ ಮಾಡಿದ್ರೆ 870 ಆಗುತ್ತೆ. ಆ್ಯಂಡ್ ಸೆಕೆಂಡ್ ಇಯರ್ಗೆ 0.756 ಆ್ಯಂಡ್ ಥರ್ಡ್ ಇಯರ್ಗೆ 0.658 ಆ್ಯಂಡ್ ಫೋರ್ತ್ ಇಯರ್ಗೆ 0.751 ಆಗಿದೆ. ಸೊ ಇದಿಷ್ಟನ್ನು ಕೂಡ ಪಿ ವಿ ಫ್ಯಾಕ್ಟರ್. ಈಗ ಸರ್ಟನಿಟಿ ಕ್ಯಾಶ್ ಇನ್ಫ್ಲೋ ಜೊತೆ ಪಿ ವಿ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಿ. ಯಾವ ರೀತಿ ಅಂದರೆ 24,000 ಇಂಟು 0.870 ಮಾಡಿದ್ರೆ ಫಸ್ಟ್ ಇಯರ್ ಎಷ್ಟು ಬಂದಿದೆ ಅಂದರೆ 20,880 ಆ್ಯಂಡ್ ಸೆಕೆಂಡ್ ಇಯರ್ಗೆ 36,000 ಇಂಟು 0.756 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 27,102. ಸೊ ಇಲ್ಲಿ ಫ್ರ್ಯಾಕ್ಷನ್ಸು ಸಮ್ಟೈಮ್ಸ್ ವೇರಿಯೇಷನ್ ಆಗುತ್ತೆ, ನೋ ಪ್ರಾಬ್ಲಮ್. ಅದಾದಮೇಲೆ ನೆಕ್ಸ್ಟು 14,000 ಇಂಟು 0.658 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 9,212 ಬರುತ್ತೆ. ಆ್ಯಂಡ್ ನೆಕ್ಸ್ಟು 13,500 ಇಂಟು 0.571 ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 7,709 ಆಗುತ್ತೆ. 5 ಇದೆ, 9 ಆಗುತ್ತೆ. ಸೊ ಇವಾಗ ಟೋಟಲ್ ಪಿ ವಿ ಆಫ್ ಸರ್ಟನ್ ಕ್ಯಾಶ್ ಇನ್ಫ್ಲೋ ಇದನ್ನು 4 ಇಯರ್ದು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 65,013 rupees ಆಗುತ್ತೆ. ಸೊ ಟೋಟಲ್ ನಮಗೆ ಎಷ್ಟು ಕ್ಯಾಶ್ ಇನ್ಫ್ಲೋ ಬಂದಿದೆ ಎಲ್ಲ ಇಯರಿಂದ ಅಂತಂದರೆ 65,013 rupees ಆಗುತ್ತೆ. ಇವಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ 50,000. ಸೊ ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 50,000 ಮಾಡಿದ್ರೆ ನಮಗೆ ಎನ್ ಪಿ ವಿ ಎಷ್ಟು ಸಿಗುತ್ತೆ ಅಂದರೆ 15,013 rupees. ಅಂದರೆ ಇಲ್ಲಿ ಟೋಟಲು 50,000 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಟೋಟಲ್ ಸರ್ಟನಿಟಿ ಆಫ್ ಕ್ಯಾಶ್ ಇನ್ಫ್ಲೋ ಇಂದ ಎಷ್ಟು ಬಂದಿದೆ 65 ಬಂದಿದೆ, 65,013 rupees. ಸೊ ಅಲ್ಲಿಗೆ ಎಷ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಕ್ಸ್ಟ್ರಾ ಅಂದರೆ ಇಲ್ಲಿ ಪ್ರಾಫಿಟ್ ಅಮೌಂಟ್ ಅಂತ ಅಂದರೆ 15,013 rupees. ಇದು ಬಂದು ಪ್ರಾಜೆಕ್ಟ್ ಎಗೆ. ಇದೇ ರೀತಿ ಪ್ರಾಜೆಕ್ಟ್ ಬಿಗೆ ಕ್ಯಾಲ್ಕುಲೇಟ್ ಮಾಡೋಣ.
ಪ್ರಾಜೆಕ್ಟ್ ಬಿಗೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಇನ್ಫ್ಲೋ ವಿತ್ ದ ಸರ್ಟೈನಿಟಿ ಆ್ಯಂಡ್ NPV ಅಂತ ತಗೊಳ್ಳಿ. ಸೇಮ್ ಇಯರ್ ಎಷ್ಟು ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್ ಇಯರ್, 4 ಇಯರ್. ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? ಫಸ್ಟ್ ಇಯರ್ಗೆ 40,000, ಸೆಕೆಂಡ್ ಇಯರ್ಗೆ 20,000, ಥರ್ಡ್ ಇಯರ್ಗೆ 30 ಆ್ಯಂಡ್ ಫೋರ್ತ್ ಇಯರ್ಗೆ 10,000. ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟಿದೆ? 0.9 ಆ್ಯಂಡ್ 0.8 ಸೆಕೆಂಡ್ ಇಯರ್ಗೆ, ಫಾರ್ ಥರ್ಡ್ ಇಯರ್ಗೆ 0.7 ಆ್ಯಂಡ್ ಫೋರ್ತ್ ಇಯರ್ಗೆ 0.6 ಇದೆ ಈಕ್ವಲೆಂಟ್ ವ್ಯಾಲ್ಯೂ. ಈಗ ಕ್ಯಾಶ್ ಇನ್ಫ್ಲೋ ಜೊತೆ ಈಕ್ವಲೆಂಟ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಎಷ್ಟು ಸಿಗುತ್ತೆ ಅಂದರೆ 40,000 ಇಂಟು 0.9 ಮಾಡಿದ್ರೆ 36,000, 20,000 ಇಂಟು 0.8 ಮಾಡಿದ್ರೆ 16,000, 30,000 ಇಂಟು 0.7 ಮಾಡಿದ್ರೆ 21,000, 10,000 ಇಂಟು 0.6 ಮಾಡಿದ್ರೆ 6,000 ಬರುತ್ತೆ. ದಿಸ್ ಈಸ್ ದ ಸರ್ಟೈನ್ ಕ್ಯಾಶ್ ಫ್ಲೋ. ಈ ಸರ್ಟೈನ್ ಕ್ಯಾಶ್ ಫ್ಲೋ ಜೊತೆ ಸೇಮ್ 15% PV ಫ್ಯಾಕ್ಟರ್ಸ್ ಅಂದರೆ ಇಲ್ಲಿ ಪ್ರಾಜೆಕ್ಟ್ ಹೇಗೇನು PV ಫ್ಯಾಕ್ಟರ್ಸ್ ತಗೊಂಡಿದ್ದೀವೋ ಅದನ್ನೇ ಸೇಮ್ ಕೂಡ ಪ್ರಾಜೆಕ್ಟ್ ಬಿಗೂ ಕೂಡ PV ಫ್ಯಾಕ್ಟರ್ಸ್ ತಗೊಳ್ತೀವಿ. ಇದು ಎಷ್ಟು ಅಂತಂದರೆ ಫಾರ್ ದ 15% ಇದೆ. ಸೊ ಇಲ್ಲಿ 15%ಗೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಏನಂತಂದರೆ 1/1.15 ಮಾಡಿದ್ರೆ ಫಸ್ಟ್ ಇಯರ್ಗೆ 0.870 ಆ್ಯಂಡ್ ಸೆಕೆಂಡ್ ಇಯರ್ಗೆ 0.756 ಆ್ಯಂಡ್ ಥರ್ಡ್ ಇಯರ್ಗೆ 0.658 ಆ್ಯಂಡ್ ಫೋರ್ತ್ ಇಯರ್ಗೆ 0.571 ಬಂದಿದೆ. ಸೊ ಇವಾಗ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಮತ್ತು PV ಫ್ಯಾಕ್ಟರ್ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ PV ಆಫ್ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. 36,000 ಇಂಟು 0.870 ಮಾಡಿದ್ರೆ 31,320 ಬರುತ್ತೆ. 60,000 ಇಂಟು 0.756 ಮಾಡಿದ್ರೆ 12,096 ರುಪೀಸ್ ಬರುತ್ತೆ. 21,000 ಇಂಟು 0.658 ಮಾಡಿದ್ರೆ 13,818 ಬರುತ್ತೆ. ಆ್ಯಂಡ್ 6,000 ಇಂಟು 0.57 ಮಾಡಿದ್ರೆ 571 ಮಾಡಿದ್ರೆ 3,426 ಬರುತ್ತೆ. ಸೊ ಇವಾಗ ಟೋಟಲ್ PV ಆಫ್ ಸರ್ಟೈನ್ ಕ್ಯಾಶ್ ಫ್ಲೋ ಮಾಡೋಣ. ಅಂದರೆ ಇದು ಟೋಟಲ್ 4 ಇಯರ್ ಟೋಟಲ್ ಮಾಡಿದ್ರೆ 60,666 ಬರುತ್ತೆ. ಸೊ ಇದರಿಂದ ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 50,000. ಫಾರ್ ಎರಡು ಪ್ರಾಜೆಕ್ಟ್ಗೂ ಕೂಡ ಎಷ್ಟಿದೆ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 50,000 ಲೆಸ್ ಮಾಡಿದ್ರೆ NPV ಎಷ್ಟು ಬರುತ್ತೆ ಅಂದರೆ 10,666 ಇದೆ. ಸೊ ಇವಾಗ ಕಂಪೇರ್ ಮಾಡಿ ಪ್ರಾಜೆಕ್ಟ್ ಎಗೆ ಎಷ್ಟು ಬಂದಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 15,013 ರುಪೀಸ್ ಬಂದಿದೆ. ಸೊ ಇಲ್ಲಿ ಎಷ್ಟು ಬಂದಿದೆ ಅಂತಂದರೆ 10,666 ಬಂದಿದೆ. ಸೊ ಇದರಲ್ಲಿ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂದರೆ ಪ್ರಾಜೆಕ್ಟ್ ಏನೇ. ಸೊ ಹಂಗಾಗಿ ನಾವು ಮಿಸ್ಟರ್ ರಿಸ್ಕಿಗೆ ಯಾವ ಪ್ರಾಜೆಕ್ಟನ್ನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ಇಲ್ಲೊಂದು ಕಮೆಂಟಲ್ಲಿ ಬರಿಬೇಕು, ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಎ ಈಸ್ ಮೋರ್ ದ್ಯಾನ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಬಿ. ಸೊ ದೇರ್ಫೋರ್ ಪ್ರಾಜೆಕ್ಟ್ ಎ ಈಸ್ ಪ್ರಿಫರಬಲ್ ಅಂತ ಬರೆದ್ರೆ ಸಾಕು. ಸೊ ಈ ಥರ ಪ್ರಾಬ್ಲಮ್ನ ನಿಮಗೆ 12 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಟೋಟಲ್ 7 ಮೆಥಡ್ಸ್ ಇದೆ. ಸೊ ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ಈ 7 ಮೆಥಡ್ಸ್ ಅಲ್ಲಿ ಯಾವುದಾದ್ರೂ ಕೂಡ ಕಂಪಲ್ಸರಿ ಕೇಳಲೇಬಹುದು. ಸೊ ಯಾವುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲಾ ಮೆಥಡ್ಸ್ ಅನ್ನು ಕೂಡ ನೀವು ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಅಂಡ್ ಎಲ್ಲಾ ಮೆಥಡ್ಸ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ, ಎಲ್ಲಾನು ಚೆಕ್ ಮಾಡಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಕ್ಲಾಸ್ಮೇಟ್. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Thank you so much. All the best for your exam. Thank you.